Hello guys, welcome back to a new video. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಇದರಲ್ಲಿ 25 ಹೊಸ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಟೈಪಿಸ್ಟ್ ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗಳು ಇದಾವೆ. ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಒಂದು ಅರ್ಜಿ ಹಾಕಬೇಕು, ಹಾಗೆಯೇ ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿರ್ತದೆ, ಯಾವ ರೀತಿಯಾಗಿ ಸ್ಕಿಲ್ ಟೆಸ್ಟ್ ತಗೊಳ್ತಾರೆ, ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 24 ಜೂನ್ 2025 ಇದೆ. ಹಾಗೆ ಮತ್ತು ವುಮೆನ್ಸ್ ಕ್ಯಾಟಗರಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಮತ್ತು SC/ST ದವರಿಗೆ ಯಾವುದೇ ರೀತಿ ಫೀ ಅಪ್ಲಿಕೇಬಲ್ ಇರಲ್ಲ. ಹಾಗೆ ಸುಮಾರು ವಿಷಯಗಳಿದಾವೆ. ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. CSIR ಅಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನೋಗ್ರಫಿ ಇದು ಬಂದ್ಬಿಟ್ಟು ಗೋವಾದಲ್ಲಿ ಇರ್ತದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ತದೆ. ಇದರ ಒಂದು ಅರ್ಜಿ ಸಲ್ಲಿಸಲು ಶುರುವಾಗಿರುವ ದಿನಾಂಕ ಬಂದ್ಬಿಟ್ಟು 26/5/2025ರಿಂದ 24/6/2025 ಈ ಒಂದು ಅರ್ಜಿನ ಸಲ್ಲಿಸಬಹುದು. ಇದರದ ಪೋಸ್ಟ್ಗಳು ಬಂದ್ಬಿಟ್ಟು JSA ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜನರಲ್ ಅಂದ್ರೆ ಜನರಲ್ ಕ್ಯಾಟಗರಿ ಅಲ್ಲ, ಜನರಲ್ ಪೋಸ್ಟ್ ಅದು. ಸೊ ಅದರಲ್ಲಿ 10 ಪೋಸ್ಟ್ಗಳಿದಾವೆ. ಅನ್ರಿಸರ್ವ್ಡ್ GM ದವರಿಗೆ 5, ಮತ್ತೆ OBC ದವರಿಗೆ 2, ಹಾಗೆ ST ದವರಿಗೆ 2, EWS ದವರಿಗೆ 1 ಪೋಸ್ಟ್. ಹಾಗೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಲ್ಲಿ ಅನ್ರಿಸರ್ವ್ಡ್ಗೆ 3, ಮತ್ತೆ OBCಗೆ 1, STಗೆ 1 ಮತ್ತು EWSಗೆ 1, ಟೋಟಲ್ 6 ಪೋಸ್ಟ್ ಇರ್ತವೆ. ನೆಕ್ಸ್ಟ್ ಇದರಲ್ಲಿ ಸ್ಟೋರ್ಸ್ ಅಂಡ್ ಪರ್ಚೇಸ್ ಅಲ್ಲಿ 3 ಪೋಸ್ಟ್ ಇರ್ತದೆ ಟೋಟಲ್ ಆಗಿ. ಅದರಲ್ಲಿ ಅನ್ರಿಸರ್ವ್ಡ್ 2 ಪೋಸ್ಟ್ ಮತ್ತು EWS ಅಲ್ಲಿ 1 ಪೋಸ್ಟ್ ಇರ್ತದೆ. ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ ಬಂದ್ಬಿಟ್ಟು 6 ಪೋಸ್ಟ್ಗಳಿರ್ತವೆ. ಈ 6 ಪೋಸ್ಟ್ಗಳಲ್ಲಿ ಅನ್ರಿಸರ್ವ್ಡ್ಗೆ 2 ಪೋಸ್ಟು, ಹಾಗೆ OBS ದವರಿಗೆ 2 ಪೋಸ್ಟು, ಮತ್ತೆ ST 1 ಪೋಸ್ಟು, EWS ದವರಿಗೆ 1 ಪೋಸ್ಟು. JSAಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 28 ವರ್ಷ ಇರ್ತದೆ. 18ರಿಂದ 28 ವರ್ಷ ಇರ್ತದೆ. ಮತ್ತೆ JST ಅಂದ್ರೆ ಜೂನಿಯರ್ ಸ್ಟೆನೋಗ್ರಾಫರ್ ದವರಿಗೆ 27 ವರ್ಷ ಇರ್ತದೆ. ಹಾಗೆ ಇದರದ್ದು ಒಂದು ಪೇ ಸ್ಕೇಲ್ ಬಂದ್ಬಿಟ್ಟು JSAಗೆ 19,900ರಿಂದ 63,200 ಇರ್ತದೆ. ಮತ್ತೆ ಜೂನಿಯರ್ ಸ್ಟೆನೋಗ್ರಾಫರ್ಗೆ ಬಂದ್ಬಿಟ್ಟು 25,500ರಿಂದ 81,100 ರೂಪಾಯಿವರೆಗೂ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ನೋಡೋದಾದ್ರೆ ನಾವು JSAಗೆ 10+2 PUC ಅಥವಾ ಈಕ್ವಲೆಂಟ್ ಆದ್ರೂ ಓಕೆ. ಹಾಗೆ ಸ್ಟೆನೋಗ್ರಾಫರ್ಗೂ ಕೂಡ PUC ಅಥವಾ ಈಕ್ವಲೆಂಟ್ ನಿಮ್ಮ ಒಂದು ಎಜುಕೇಶನ್ ಇದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಅನ್ರಿಸರ್ವ್ಡ್ OBC ಮತ್ತು EWS ಕ್ಯಾಂಡಿಡೇಟ್ಗೆ 500 ರೂಪಾಯಿ ಇರ್ತದೆ. ವುಮೆನ್ಸ್ SC/ST ಮತ್ತು PWBD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯಾಗಿ ಫೀಸ್ ಇರುವುದಿಲ್ಲ. ಅಪ್ಲಿಕೇಶನ್ ಫೀಸ್ ಇಲ್ಲಾರ್ದೆ ಅಪ್ಲೈ ಮಾಡಬಹುದಾಗಿರ್ತದೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು OBC ದವರಿಗೆ 3 ವರ್ಷ ಇರ್ತದೆ. PWBD ಅನ್ರಿಸರ್ವ್ಡ್ ದವರಿಗೆ 10 ವರ್ಷ ಇರ್ತದೆ. ಹಾಗೆ PWBD OBC ದವರಿಗೆ 13 ವರ್ಷ ಇರ್ತದೆ, ಮತ್ತು PWBD SC/ST ದವರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಮತ್ತು CSIR ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದರೂ ಕೆಲಸ ಮಾಡಿಬಿಟ್ಟು ಮತ್ತೆ ಅಪ್ಲಿಕೇಶನ್ ಹಾಕೋರಿದ್ರೆ ಅವರಿಗೆ ಏಜ್ ಲಿಮಿಟೇ ಇರಲ್ಲ. ಹಾಗೆ ಮತ್ತೆ ವಿಡೋಸ್ ಇರ್ತಾರೆ, ಡೈವರ್ಸ್ ವುಮೆನ್ ಅಂದ್ರೆ ಇವಾಗ ಯಾರು ಮದುವೆ ಆಗ್ಬಿಟ್ಟು ವಿಧವೆ ಆಗಿರ್ತಾರಲ್ಲ ಅವರಿಗೆ 35 ವರ್ಷ ಏಜ್ ಲಿಮಿಟ್ ಇರ್ತದೆ, ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಹಾಗೆ ವಿಡೋಸ್ SC/ST ಕ್ಯಾಟಗರಿಯಲ್ಲಿ ಯಾರು ವಿಧವೆ ಇರ್ತಾರಲ್ಲ ಅವರಿಗೆ 40 ವರ್ಷ ಇರ್ತದೆ. ಹಾಗೆ ಎನಿ ಅದರ್ ಕ್ಯಾಟಗರಿಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಇರುವುದಿಲ್ಲ. ನೆಕ್ಸ್ಟ್ ಬಂದು ಎಕ್ಸಾಮ್ ಯಾವ ರೀತಿ ನಡೆಸ್ತಾರೆ, ಎಕ್ಸಾಮ್ದು ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂತ ನೋಡೋಣ. JSAಗೆ OMR ಬೇಸ್ಡ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಮೀಡಿಯಂ ಬಂದ್ಬಿಟ್ಟು ಇಂಗ್ಲಿಷ್ ಆ್ಯಂಡ್ ಹಿಂದಿ ಎರಡರಲ್ಲೂ ಇರ್ತದೆ. ಮತ್ತು ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು 10+2 ಅಂದರೆ 12ಗಿಂತ ಕಡಿಮೆ ಒಂದು ಸಿಲೆಬಸ್ ಇರ್ತದೆ. ಕ್ವಶನ್ಸ್ ಬಂದ್ಬಿಟ್ಟು 200 ಕ್ವಶನ್ಸ್ ಇರ್ತದೆ. ಸಮಯ ಬಂದ್ಬಿಟ್ಟು 2 ಗಂಟೆ 30 ನಿಮಿಷ ಇರ್ತದೆ. ಹಾಗೆಯೇ 3 ಗಂಟೆ 20 ನಿಮಿಷ ಬಂದ್ಬಿಟ್ಟು PWBD ದವರಿಗೆ ಇರ್ತದೆ.
ಇದರಲ್ಲಿ ಟೋಟಲ್ ಆಗಿ 2 ಎಕ್ಸಾಮ್ ನಡೆಸ್ತಾರೆ. ಫಸ್ಟ್ ಪೇಪರ್ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿ ಇರ್ತದೆ, ಅದು 100 ಪ್ರಶ್ನೆಗಳಿರ್ತವೆ, 200 ಅಂಕಗಳಿಂದ 100 ಪ್ರಶ್ನೆಗಳಿರ್ತವೆ, 200 ಅಂಕಗಳು ಬರ್ತವೆ ಅದಕ್ಕೆ. ಅದರಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಹಾಗೆ ಪೇಪರ್ 2 ಸೆಕೆಂಡ್ ಪೇಪರಲ್ಲಿ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ. ಜನರಲ್ ಅವೇರ್ನೆಸ್ ಅಲ್ಲಿ 50 ಅಂಕಗಳಿರ್ತವೆ, 50 ಕ್ವಶನ್ಸ್ ಇರ್ತವೆ, ಅದರಲ್ಲಿ 150 ಅಂಕಗಳು ಬರ್ತವೆ. ಅದಕ್ಕೆ ಒಂದು ಪ್ರಶ್ನೆಗೆ ನೆಗೆಟಿವ್ ಅಂಕ ಬಂದ್ಬಿಟ್ಟು 1 ಅಂಕ ಇರ್ತದೆ ಅದಕ್ಕೆ. ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 50 ಪ್ರಶ್ನೆಗಳಿರ್ತವೆ, 150 ಮಾರ್ಕ್ಸ್ ಬರ್ತದೆ, ಅದಕ್ಕೆ ನೆಗೆಟಿವ್ ಅಂಕ ಬಂದ್ಬಿಟ್ಟು 1 ಮಾರ್ಕ್ಸ್ ಇರ್ತದೆ. ಪ್ರೊಫಿಸಿಯನ್ಸಿ ಟೆಸ್ಟ್ ಇನ್ ಕಂಪ್ಯೂಟರ್. ಪ್ರೊಫಿಸಿಯನ್ಸಿ ಟೆಸ್ಟ್ ನೋಡೋದಾದ್ರೆ ಇಂಗ್ಲಿಷ್ ಟೈಪಿಂಗ್ ಆದರೆ 35 WPM ಮಾಡಬೇಕು. ಹಾಗೆ ಹಿಂದಿ ಟೈಪಿಂಗ್ ಮಾಡಿದ್ರೆ 30 WPM ಮಾಡಬೇಕಾಗಿರುತ್ತೆ. ಸಮಯ ಬಂದ್ಬಿಟ್ಟು 10 ನಿಮಿಷಗಳ ಕಾಲ ನಿಮಗೆ ಸಮಯ ಕೊಡ್ತಾರೆ. 10 ನಿಮಿಷಗಳ ಕಾಲ ಇಂಗ್ಲಿಷ್ ಆದರೆ 35, ಹಿಂದಿ ಆದರೆ 30 WPM ಆಗಿ ಮಾಡಬೇಕಾಗಿರ್ತದೆ. ಇಂಗ್ಲಿಷ್ಗೆ 10,500 ಕೀವರ್ಡ್ಸ್ ಇರ್ತವೆ, ಆದರೆ ಹಿಂದಿಗೆ 9,000 KDPH ಇರ್ತದೆ. KDPH ಅಂದರೆ ಕೀ ಡಿಪ್ರೆಷನ್ ಪರ್ ಅವರ್. ಕೀ ಡಿಪ್ರೆಷನ್ ಪರ್ ಅವರ್ ಅಂತಂದ್ರೆ ಏನು ಅಂದರೆ ಪ್ರತಿಯೊಂದು ಕೀ ಕನ್ಸಿಡರ್ ಆಗುತ್ತೆ. ಸ್ಪೇಸ್ ಹಿಡಿದು, ಅಲ್ಫಾಬೆಟ್ ಹಿಡಿದು, ನಂಬರ್ ಹಿಡಿದು ಎಲ್ಲವನ್ನು ಕನ್ಸಿಡರ್ ಆಗುತ್ತೆ. ಬ್ಯಾಕ್ ಸ್ಪೇಸ್ ಒಂದು ಕನ್ಸಿಡರ್ ಆಗೋದಿಲ್ಲ. ಬ್ಯಾಕ್ ಸ್ಪೇಸ್ ಬಂದ್ಬಿಟ್ಟು ಯಾವ ಕೀ ಕ್ಲಿಕ್ ಮಾಡಿದ್ರು ಕೂಡ ಅದು 1 ಕೀ ಡಿಪ್ರೆಷನ್ ಪರ್ ಅವರ್ ಅಂತ ಆಗುತ್ತೆ. ಕೀ ಸ್ಟ್ರೋಕ್ಸ್ ಅಂತ ಕರಿತೀವಲ್ಲ ನಾವು, ಆ ರೀತಿಯಾಗಿ. ಇದು ಒಂದು ವರ್ಡ್ ಯಾವ ರೀತಿಯಾಗಿ ಅನ್ಕೋತಾರೆ ಅಂದರೆ 5 ಕೀಗಳನ್ನು ಕ್ಲಿಕ್ ಮಾಡಿದಾಗ 5 ಅಕ್ಷರಗಳನ್ನು ಮೂಡಿಸಿದಾಗ ಅದಕ್ಕೆ ಒಂದು ವರ್ಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾವುದೇ ನೀವು ಸ್ಪೇಸ್ ಹಿಡಿದ್ಬಿಟ್ಟು, ಅಲ್ಫಾಬೆಟ್ ಹಿಡಿದ್ಬಿಟ್ಟು, ನಂಬರ್ ಹಿಡಿದ್ಬಿಟ್ಟು ಎಲ್ಲವನ್ನು ಕೂಡಿಸಿ 5 ಬಾರಿ ನೀವು ಕೀಬೋರ್ಡ್ನ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ವರ್ಡ್ ಆಗಿ ಕೌಂಟ್ ಆಗುತ್ತೆ. ಈ ರೀತಿಯಾಗಿ 35 WPM ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಹಿಂದಿಯಲ್ಲಿ ಅಂದರೆ 30 WPM ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆನೋಗ್ರಾಫರ್ಗೆ ಯಾವ ರೀತಿಯಾಗಿ ಎಕ್ಸಾಮ್ ಇರ್ತದೆ ಅಂತ ನೋಡೋಣ. ಎಕ್ಸಾಮ್ ಮೋಡ್ ಬಂದ್ಬಿಟ್ಟು OMR ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಮೀಡಿಯಂ ಬಂದ್ಬಿಟ್ಟು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರ್ತದೆ. ಹಾಗೆ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು PUCಗಿಂತ ಕೆಳಗಡೆ ಇರ್ತದೆ. ಹಾಗೆ ಕ್ವಶನ್ಸ್ ಬಂದ್ಬಿಟ್ಟು 200 ಕ್ವಶನ್ಸ್ ಇರ್ತದೆ. ಸಮಯ ಬಂದ್ಬಿಟ್ಟು 2 ಗಂಟೆ ಇರ್ತದೆ. 2 ಗಂಟೆ 40 ನಿಮಿಷ ಬಂದ್ಬಿಟ್ಟು PWBD ಕ್ಯಾಂಡಿಡೇಟ್ಗಳಿಗೆ ಇರ್ತದೆ. ಹಾಗೆ ಇದರಲ್ಲಿ ಪೇಪರ್ ಒಂದೇ ಇರ್ತದೆ, 2 ಇರೋದಿಲ್ಲ. JSA ಅಲ್ಲಿ ಮಾತ್ರ 2 ಪೇಪರ್ ಇರ್ತದೆ. ಒಂದು ಪೇಪರಲ್ಲಿ 3 ಪಾರ್ಟ್ ಆಗಿ ಮಾಡಿರ್ತಾರೆ. ಫಸ್ಟ್ ಪಾರ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸ್ ಇರ್ತದೆ. ಅದರಲ್ಲಿ 50 ಕ್ವಶನ್ಸ್ ಬರ್ತವೆ, 50 ಮಾರ್ಕ್ಸ್ ಇರ್ತದೆ. ಅದಕ್ಕೆ 0.25 ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಹಾಗೆ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಇರ್ತದೆ. ಅದರಲ್ಲಿ 50 ಕ್ವಶನ್ಸು 50 ಅಂಕ ಇರ್ತದೆ. ಅದಕ್ಕೂ ಕೂಡ 0.25 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್ ಬರ್ತದೆ. ಅದು 100 ಕ್ವಶನ್ಸ್ಗೆ 100 ಅಂಕ ಇರ್ತದೆ. ಅದಕ್ಕೂ ಕೂಡ 0.25 ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಈಗ ಸ್ಟೆನೋ ಪ್ರೊಫಿಸಿಯನ್ಸಿ ಟೆಸ್ಟ್ ಯಾವ ರೀತಿಯಾಗಿರ್ತದೆ ಅಂತ ನೋಡೋಣ ಬನ್ನಿ. ಇಂಗ್ಲಿಷ್ ತಗೊಂಡ್ರೆ ನೀವು ಆ ಟೈಮ್ನ 10 ನಿಮಿಷಗಳ ಕಾಲ ಡಿಕ್ಟೇಷನ್ ಕೊಡ್ತಾರೆ. ಇದಕ್ಕೂ ಕೂಡ ಫಸ್ಟ್ ನೋಡೋದ್ರೆ ಪ್ರೊಫಿಸಿಯನ್ಸಿ ಟೆಸ್ಟಲ್ಲಿ 10 ನಿಮಿಷಗಳ ಕಾಲ ನಿಮಗೆ ಡಿಕ್ಟೇಷನ್ ಕೊಡ್ತಾರೆ. ಇಂಗ್ಲೀಷ್ ಅಥವಾ ಹಿಂದಿ ನೀವು ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ ಅದನ್ನು 80 WPM ಅಲ್ಲಿ ಡಿಕ್ಟೇಟ್ ಮಾಡ್ತಾರೆ. ಡಿಕ್ಟೇಟ್ ಮಾಡಿದ ನಂತರ ನೀವು ಡಿಕ್ಟೇಷನ್ ತಗೊಂಡ ಒಂದು ಸ್ಕ್ರಿಪ್ಟ್ನ ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡಬೇಕಲ್ಲ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಲು 50 ನಿಮಿಷ ಟೈಮ್ ಇರ್ತದೆ. ಹಿಂದಿಗೆ ತಗೊಂಡಿದ್ರೆ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಲು 65 ನಿಮಿಷ ಟೈಮ್ ಕೊಡ್ತಾರೆ. ಅಪ್ಲೈ ಮಾಡೋದು ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗಿರುತ್ತೆ. ಅರ್ಜಿ ಹಾಕೋ ಲಿಂಕು, ವೆಬ್ಸೈಟ್ ಲಿಂಕು ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಚಾನಲ್ ಡಿಸ್ಕ್ರಿಪ್ಷನ್ನು ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ನೀವು ನೋಡಿಬಿಟ್ಟು ಅಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಇದರಲ್ಲಿ ಏನಾದರೂ ಡೌಟ್ ಬಂದರೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.